ಇವತ್ತು ಒಂದು ಸುದಿನ ನಮಗೆ. ಬದುಕಿನಲ್ಲಿ ಎಲ್ಲ ಮದುವೆಗಳನ್ನು ಕಂಡು ಅಂತ್ಯಕಾಲದಲ್ಲಿರುವಾಗ ಇಂಥ ಒಂದು ಶುಭ ಸಮಾರಂಭಕ್ಕೆ ನಾವು ಶ್ರೀಯುತ ದಿನ್ನಿಯವ್ರನ್ನ ಕೇಳ್ಕೊಂಡಾಗ ಖಂಡಿತ ಬರ್ತೀರಪ್ಪ ಅಂತ ಹೇಳಿ ಒಪ್ಕೊಂಡ್ರು. ಅಂತ ಒಂದು ಸಂದರ್ಭ ಇವತ್ತು ನಮಗೆ ಬಂದಿದೆ. 80 ವರ್ಷಗಳ ಸುದೀರ್ಘ ಜೀವನದಲ್ಲಿ ಎಲ್ಲ ಏಳುಬೆಳಗಳನ್ನು ಕಂಡು ಇವತ್ತು ಅವರು ಈ ಒಂದು ಸಂತೋಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಘದ ಪರವಾಗಿ ತುಂಬ ಹೃದಯ ಸ್ವಾಗತ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ಅಧ್ಯಕ್ಷರು ಹಾಗೆ ಹಿರಿಯವರು ಬಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ವಿನಂತಿ. ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದಾರೆ. ಅವರಿಗೆ ಒಂದು ಧರ್ಮಪತ್ನಿ ಮತ್ತು 3 ಮಕ್ಕಳಿದ್ದಾರೆ ಹಾಗೂ 3 ವೆಲ್ ಸೆಟಲ್ ಆಗಿದ್ದಾರೆ. ಇವರ ಅಭಿರುಚಿ ಏನಂದರೆ, ಇವರಿಗೆ ಚಿತ್ತು ಕೃಷ್ಣಮೂರ್ತಿ ಟೀಚಿಂಗ್ಸಲ್ಲಿ ಭಾಳ ಆಸಕ್ತಿ. 50 ವರ್ಷದಿಂದ ಅವರು ಜಿದ್ದು ಕೃಷ್ಣಮೂರ್ತಿ ಅವರ ಟೀಚಿಂಗ್ಸ್ನಲ್ಲಿ ಅವರು ತೊಡಗಿಕೊಂಡು ಅದನ್ನು ಸಂತೋಷವಾಗಿ ಅದನ್ನು ಸ್ವೀಕರಿಸಿದ್ದಾರೆ. ಎರಡನೇದಾಗಿ ಅವರ ಅಚೀವ್ಮೆಂಟ್ ಏನಂದರೆ, ಇವ್ರಿಗೆ ಇಂಟ್ರೆಸ್ಟೆಡ್ ವಾಟರ್ ರಿಲೇಟೆಡ್ ಇಶ್ಯೂನಲ್ಲಿ ಇವರ ಸೊಸೈಟಿನಲ್ಲಿ, ಅವ್ರ ಲೊಕ್ಯಾಲಿಟಿನಲ್ಲಿ ಅವರಿಗೆ ವಾಟರ್ ಇಶ್ಯೂಗಳಿದ್ದರೆ ಅದನ್ನು ಸಾಲ್ವ್ ಮಾಡೋದ್ರಲ್ಲಿ ಇವರಿಗೆ ಆಸಕ್ತಿ ಜಾಸ್ತಿ ಹಾಗೂ ಅವರು ನನ್ನನ್ನು ಜಾಸ್ತಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಕಾಳಜಿ ಇರುವುದು ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ. ಅದರಲ್ಲಿ ವಿಶೇಷವಾಗಿ ಪ್ರೆಸೆಂಟ್ ಎಜುಕೇಷನ್ ಸಿಸ್ಟಮ್, ಅದರಲ್ಲಿ ಕೆಲವು ನ್ಯೂನತೆಗಳನ್ನು ಇವರು ಹೈಲೈಟ್ ಮಾಡಿ ಅದರ ಬಗ್ಗೆ ತಮ್ಮದೇ ಆದ ಚಿಂತನೆಗಳನ್ನು ತಮ್ಮ ಲೊಕ್ಯಾಲಿಟಿನಲ್ಲಿ ಹೇಳಿ ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಂತಹ ಈ ಹ್ಯೂಮನ್ ವ್ಯಾಲ್ಯೂಸಲ್ಲಿ ಅವರಿಗೆ ಜಾಸ್ತಿ ಕಾಳಜಿ ಇದೆ. ಇದಿಷ್ಟು ಇವರ ಬಯೋಡಾಟಾ ಬಗ್ಗೆ ನಾನು ಹೇಳ್ತಾ ಇರೋದು. ಬನ್ನಿ ಸರ್, ಪ್ಲೀಸ್. ಅಲ್ಲಿ ನೋಡಿ ಸ್ವಲ್ಪ ಆ ಕಡೆ ತಿಳಿಸ್ಬೇಕು. ಕರೆಕ್ಟ್ ಇದೆ ಸರ್. ಸರಿ ಸರ್, ನೀವು ಎಲ್ಲರೂ ಕೂಡಿ ಮಾಡಿದ್ವಿ ಭಾಳ ಸಂತೋಷ. ನೀವು ನಿಯಮಬದ್ಧವಾಗಿ ಮಾಡ್ತೀರಲ್ಲ, ಇನ್ನೊಂದಂದರೆ ನಮಗೆ ಕಳಿಸಿದ್ದು ನಮ್ಗೆ ಭಾಳ ಸಂತೋಷ. ಯಾಕಂದರೆ ನೀವೆಲ್ಲರೂ ಅಲ್ಲಿಗೆ ಕೂಡಿ ಬರಬೇಕು, ಎಲ್ಲ ತೊಂದರೆ ಆಯಿತು. ಮತ್ತು ಮುಂದೆ ಕಾಯ್ಕೊಂತ ಬಂದಿದೆ ಪ್ರೋಗ್ರಾಮ್. ಕ್ಷಮಿಸಬೇಕು, ಅನೇಕ ಕಾರಣಗಳು. ಒಂದು ನಿಮಿಷ ಸರ್, ಮುಂದೆ ಹಾಕೋತ ಬಂದ್ರಿ ಅಂತ ಪ್ರೋಗ್ರಾಮ್ ಮುಂದೆ ಹಾಕ್ತಾ ಬಂದ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ ಮಾಡಿದ್ದು ಭಾಳ ಸಂತೋಷ ಇದೆ. ಮುಂದಿನ 2 ಆದ್ಮೇಲೆ ಮತ್ತೆ ಇರ್ತಿದ್ದಾರೆ, ಅದರಲ್ಲಿ ಇರ್ತಿತ್ತು. ಈಗ ಕಾರ್ಯಕ್ರಮ ಮುಗಿತಲ್ಲ, ಸಂತೋಷ ಇದೆ. ನಿಮ್ಮ ಶಿಸ್ತು ನನಗೆ ಭಾಳ ಮೆಚ್ಚುಗಾಗಿದೆ. ಎಲ್ಲರೂ ಕೂಡಿ ಮಾಡಿ ಇಷ್ಟು ಸಹನೆಯಿಂದ ತುಂಬ ಧನ್ಯವಾದಗಳು. ಇಷ್ಟು ಮಾಡಿ ಮತ್ತು ನನ್ನ ಪರಿಚಯದಲ್ಲೆಲ್ಲ ಹೇಳಿಬಿಟ್ಟಿದ್ದೀರಿ. ಏನು ಒಳ್ಳೆಯ ಸಂಗ್ರಹ ಮಾಡಿರಿ. ಎಲ್ಲಿ ಮಾಡಿದ್ರು ನನಗೆ ಗೊತ್ತಿಲ್ಲ, ಹೆಚ್ಚಿಲ್ಲ ಕಡಿಮೆ ಇದೆ, ಸರಿಯಾಗಿ ಮಾಡಿದ್ದೀರಿ. ಅದರಲ್ಲೆಲ್ಲ ಹೇಳಿದ್ದೀರಿ. ಮತ್ತು ಹೆಚ್ಚಿಗೆ ಮಕ್ಕಳಿನ ಜೊತೆ ಇಲ್ಲೇ ಇದ್ದಾರಾ ಅಥವಾ ಹೊರಗಡೆ ಇದ್ದಾರಾ? ಇಲ್ಲೇ ಇದ್ದಾರೆ. ಮಗಳು ಪುಣ್ಯದಲ್ಲಿ ಸೆಟ್ಲ್ ಆಗಿದ್ದಾಳೆ. ಭಾಳ ಸಂತೋಷ.